ಬೆನ ಬೆನ್ನಿಗೆ ಸೋಷಲ್ ನಿಮ್ಮ ಏನ್ ಪೇಜ್ ಬ್ಲಾಕ್ ಅಲ್ಲತ್ತು ಅಂದ್ರೆ ಏನ್ ರೀಸನ್ ಕನ್ನಡ ರಾಜ್ಯೋತ್ಸವ ಮಾಡ್ತಿ ಇಂಗ್ಲಿಷ್ ನ ಹೆಂಗ್ ಸ್ಟೋರಿ ಆಗ್ತಾ ಅವ್ರು ಕರುಣೇಶ್ ದಿನೇಶ್ ಸಚಿನ್ ಸಿಂಧು ಅಂತಿದ್ರು ಆಕಿ ಅಷ್ಟು ಮಂದಿ ಕಲ್ತ್ ಒಂದು ಸಣ್ಣ ಇವೆಂಟ್ ಫುಲ್ ಕುಡ್ದಿದ್ದ ಬಂದ ಏ ಹಣ ನೀವ್ ಅಡಿಗೆ ಮನೆ ಸ್ಟೋರಿ ಆಗಿದ್ದ ಅದಕ್ಕೆ ಸ್ವಲ್ಪ ಜನ ಮಾಡಿದ್ರು ಕಾಂಟ್ರವರ್ಸಿ ಬಂತು ಹೇಟ್ಸ್ ಬಂತು. ನಿಮ್ಗೆ ಒಂದು ವರ್ಡ್ ನೈಟ್ ಕೊಟ್ಟೆ ಅಂದ್ರೆ ಹೋಗಿ ನಾವು ಮತ್ತೆ ಹೋಗಿದ್ದು ಚೇಂಜ್ ಮಾಡ್ತೀನಿ ಅಥವಾ ನಾವು ಒಂದ್ ಯಾವ್ದೋ ರಾಂಗ್ ಸ್ಟೆಪ್ ತಗೊಂಡಿನಿ ಇದನ್ನ ಚೇಂಜ್ ಮಾಡ್ತೀನಿ ಆ ಟೈಪ್ ನಿಮ್ಗೆ ಯಾವ್ದಾರ ಅನಿಸ್ತದೆ ಒಂದ್ ವರ್ಡ್ ಟೈಪ್ ಕೊಟ್ರಂತ ಅಥವಾ ಇದು ಮಾಡಬಾರ್ದಾಗಿತ್ತು ನಾ ಮಾಡಿನಂತ ಯಾವ್ದಾರ ಒಂದ್ ಪಶ್ಚಾತ್ತಾಪ ಹಂಗೆ ಅಂತ ಅನಿಸ್ತದೆ. ಕಾರ್ಪೊರೇಟ್ ಇವೆಂಟ್ಸ್ ಬಹಳ ಇಷ್ಟ ಆಯ್ತು. ಕಾರ್ತಿಕ್ ಅಣ್ಣ ಕೇಳ್ದ, ಕಾರ್ತಿಕ್ ಪತ್ತಾರ ಆ ಅಣ್ಣ, ಆಮೇಲೆ ರಾಘವೇಂದ್ರ ಆಚಾರ್ಯ ಇವರು ರಾಯಚೂರ್ದವ್ರು, ವಿನಾಯಕ್ ಕುಲಕರ್ಣಿ. ಸೊ ಎಲ್ಲ ಕಲ್ತ್ ಇವೆಂಟ್ ಮಾಡ್ಬೇಕಂತ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ನಾ ಸ್ಟೋರಿ ಇದ್ರಾಗ ಹಾಕವ ಇಂಗ್ಲಿಷ್ ನ ಕನ್ನಡ ರಾಜ್ಯೋತ್ಸವ ಮಾಡ್ತಿ ಇಂಗ್ಲಿಷ್ ನ ಹೆಂಗ್ ಸ್ಟೋರಿ ಆಗ್ತಿ ಅಂತ ಅವ್ರು. ಅಲ್ರಿ ಆಯ್ತು, ಅಷ್ಟು ಈಗ ಕನ್ನಡಕ್ ನಂಗೆ ಬೆಲೆ ಅದ ಅಂತ ಕನ್ನಡ ರಾಜ್ಯೋತ್ಸವ ಮಾಡತ್ತೇನೆ. ನನ್ನ ಕನ್ನಡಕ್ ನಾವ್ ವ್ಯಾಲ್ಯೂ ಕೊಡ್ತೀನಿ ಅಂತ ಹೇಳಿ ರಾಜ್ಯೋತ್ಸವ ಮಾಡ್ಲತ್ತೀನಿ. ಒಂದ್ ಕಡೆ ಇಂಗ್ಲಿಷ್ ಪದಗಳು ಯೂಸ್ ಮಾಡ್ತಾರೆ. ಈಗ ನಾರ್ಮಲ್ ಯಾರಿದ್ರು ಸ್ವಲ್ಪ ಕನ್ನಡ ಇಂಗ್ಲಿಷ್ ವರ್ಡ್ಸ್ ಡೇ ಟು ಡೇ ಒಳಗ್ ನೀವು ಪೂರ್ತಿ ಎಂಡ್ ಟು ಎಂಡ್ ನೋಡ್ರಿ ಎಲ್ಲರೂ ಇಂಗ್ಲಿಷ್ ಪದ ಬಳಕೆ ಬರ್ತದ. ಮಿಸ್ ಆಗಿ ಸ್ಟೋರಿ ಹಾಕಿದ್ದ ಅದಕ್ಕೆ ಸ್ವಲ್ಪ ಜನ ಮಾಡಿದ್ರು ಕಾಂಟ್ರವರ್ಸಿ ಬಂತು ಹೇಟ್ಸ್ ಬಂತು. ನಿಮ್ ಇವೆಂಟ್ ಏನ್ ನಿಂದಿರ್ಸ್ತೀನಿ ಹಂಗೆಲ್ಲ ಬಂತು. ನಿಂದರ್ಸರಿ ಮಾಡ್ತೀನಿ ನಿಂದರ್ಸರಿ ಅಲ್ಲಿ ಬೆಳಗಾವಿಲಿಂದ ಕಾಲ್ ಮಾಡಿ ನಮ್ಕಿನ ಭಾರಿ ರಾಜ್ಯೋತ್ಸವ ಮಾಡಿ ಅಲ್ರಿ ಎಲ್ಲ ಕರ್ನಾಟಕದವ್ರೆ ನಾವು ರಾಜ್ಯೋತ್ಸವ ನಿಮ್ ಕಾಂಪಿಟೇಷನ್ ಅಲ್ಲ. ನಮ್ ಊರ ಸುಮ್ ನಾರ್ಮಲ್ ಬೆಳಗಾವಿ ದೊಡ್ಡ ರಾಜ್ಯೋತ್ಸವ ಮಾಡತ್ ನಮ್ಮಲ್ಲಿ ನೀವು ಫೋನ್ ಮಾಡಿ ಕೇಳತ್ತಾರೆ ನನಗ್ ಕೇಳಿದ್ರೆ ಅವ್ರು ನಮ್ಕಿನ ಭಾರಿ ರಾಜ್ಯೋತ್ಸವ ಮಾಡ್ತಾರೆ. ಅಲ್ಲ ಖುಷಿ ಅದ ನಮ್ಗೆ ನಾವು ಖುಷಿ ಪಡ್ರಿ ಕನ್ನಡಿಗರಾಗಿ. ನಾ ಈಗೀಗ ಹುಟ್ಟಿನ್ರಿ ರಾಜ್ಯೋತ್ಸವ ಯಾವ ಮಾಡ್ಲತ್ತಾರ 1957 ರಾಜ್ಯೋತ್ಸವ ನಾ ಹುಟ್ಟಿನಿ ಮಂಡ್ಯ 98 ಅದ. ಸುಮ್ ಒಂದ್ ರೆಸ್ಪೆಕ್ಟ್ ಕೊಟ್ಟಂಗ ಅಂದ್ರೆ ನಮ್ದೇನೋ ಒಂದು ಆಕ್ಟಿವಿಟಿ ಮಾಡ್ಬೇಕಂತ ಹೇಳಿ ಆ ಜಸ್ಟ್ ಕ್ಲಬ್ದಾಗ ಚಲೋ ಆಯ್ತು ಅದು ಇವೆಂಟ್ ಭಾರಿ ಆಗಿತ್ತು. ಆಮೇಲೆ ಎಲ್ಲರೂ ಕಲ್ತ್ ಮಾಡಿದ್ವಿ, ರ್ಯಾಪರ್ಸ್ ಇವರೆಲ್ಲ ಕಲ್ತ್ ಮಾಡಿದ್ವಿ. ಕ್ರೇಜಿ ಅಣ್ಣ ಭಾಳ ಹೆಲ್ಪ್ ಮಾಡಿದ್ದಾವ್. ಕ್ರೇಜಿ ಅಣ್ಣ ಬಂದಿದ್ದ ಇವೆಂಟಿಗೆ ಅದು ಇದಾಯ್ತು. ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಇವೆಂಟ್ ಮಾಡಿದ್ವಿ ರೀ. ನಂದೇನೋ ಅಷ್ಟು ಮಂದಿ ಕಲ್ತ್ ಒಂದು ಇದು ಮಾಡ್ಬೇಕಂತ ಟೇಸ್ಟ್ ಆಫ್ ಪಂಜಾಬ್ದಾಗ ನಾ ಕರುಣೇಶ್ ದಿನೇಶ್ ಸಚಿನ್ ಸಿಂಧು ಅಂತಿದ್ರು ಆಕಿ ಅಷ್ಟು ಮಂದಿ ಕಲ್ತ್ ಒಂದು ಸಣ್ಣ ಇವೆಂಟ್ ಒಂದು 50 to 100 ಮೆಂಬರ್ಸ್ ಒಂದು ಇವೆಂಟ್. ಅದು ಕರುಣೇಶ್ ನಾ ಹೆಂಗಂದ್ರ ರೋಡಿಗೆ ಹೋಗಿ ಪ್ಯಾಂಪ್ಲೆಟ್ ಹಚ್ಚೋರಿ, ರೋಡಿಗೆ ಹೋಗಿ ಹೋಟೆಲ್ ಹಚ್ಚೋರು. ಅವ್ರ ಹೋಟೆಲ್ದವ್ರು ಕೇಳಿದ್ರು ಯಾರು ಆರ್ಟಿಸ್ಟ್ ಯಾರು ಬರ್ಲತ್ತಾರ, ಇವನೇ ಹಚ್ಚಲಾತಾರ ಅವನೇ ಹಚ್ಚವ್. ಆ ಲೆವೆಲ್ ನೋಡತ್ತೇವ್ರಿ ನಾವು. ಅವನೇ ಹಚ್ಚವ್, ಅವನೇ ಕುಂತ ಹಚ್ಚವ್, ನಾನು ಕುಂತ ಹಚ್ಚವ್. ಇಂಪಾರ್ಟೆಂಟ್ ಅದ. ನಾವ್ ಗ್ರೋ ಆಗ್ಬೇಕಂದ್ರ ಪೂರಾ ನಾ ಲ್ಯಾಪ್ಟಾಪ್ ತೊಗೊಂಡೇ ಓಡಾಡವ್ರಿ. ಅದ್ರ ಅವಾಗ ಐ ಟಿದಾಗ ವರ್ಕ್ ಮಾಡ್ತೀನಿ. 2021 ಐಟಿ ನಾ ಕ್ಯಾಂಪಸ್ ಸೆಲೆಕ್ಷನ್ ಆಗಿದ್ರಿ ಕಾಲೇಜ್ದಾಗ. ಎಕ್ಸೆಂಚರ್ ಒಳಗ ಕ್ಯಾಂಪಸ್ ಸೆಲೆಕ್ಷನ್ ಆಯ್ತು. ಅವಾಗ ಹಿಡಿದು ಐ ಟಿದಾಗ ಐತೆ. ಎಲ್ಲಿ ಹೋದ್ರು ಲ್ಯಾಪ್ಟಾಪ್ ತಗೊಂಡ್ ಹೋಗೋದು. ಇವೆಂಟ್ಸ್ ಇಂಟ್ರೆಸ್ಟ್ ಇತ್ತು ನನಗ. ಇವೆಂಟ್ ಮಾಡಿದ್ವಿ. ಅದ್ರಾಗ ಬಹಳ ಕಲಿಯೋದು ಸಿಕ್ಕತ್ತು. ಸ್ವಲ್ಪ ಮಂದಿಗೆ ಇದನ್ನು ಆಯ್ತು. ನನಗ್ ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟಿಲ್ಲ, ನನಗ್ ಸ್ವಲ್ಪ ಇದು ಮಾಡಿಲ್ಲ ಅಂತೇಳಿ ಅದನ್ನು ಸ್ವಲ್ಪ ಜನರಿಗೆ ಇದು ಇತ್ತು. ಸೋಷಿಯಲ್ ಮೀಡಿಯಲ್ಲಿ ನಿಮ್ ವರ್ಕ್ ಇದ್ರ ಮೇಲೆ ಏನ್ರ ಎಫೆಕ್ಟ್ ಆಯ್ತು? ಎಫೆಕ್ಟ್ ಅಂದ್ರ ನಾ ಚೇಂಜ್ ಆಗಿವ ಅಂತ ನೀವು ಕಂಪ್ನಿ ಏನ್ ಚೇಂಜ್ ಮಾಡ್ರಿ? ಕಂಪ್ನಿನ ಒಂದೇ ಇದ್ದೇನ್ರಿ. ಬಟ್ ನಾ ಈಗ ಏನಾಯ್ತ್ರಿ ಸೋಷಿಯಲ್ ಮೀಡಿಯಾದಾಗೆ 100% ಎಫರ್ಟ್ಸ್ ಹಾಕಿದ್ನ ಅಲ್ಲಿ. ಹೌದು. ಇಲ್ಲಿನ ಗ್ರೋತ್ ಆಗಿಲ್ಲಲ್ಲ. ಗ್ರೋತ್ ಇನ್ ದ ಸೆನ್ಸ್ ಸ್ಟಾಗ್ನೆಂಟ್ ಉಂಟದ. ಏನ್ ಕೊಡ್ಬೇಕು ಅದು ಕೊಡುತ್ತೆ ಅಷ್ಟೇ ಉಂಟದ. ಇನ್ನ ನಾ ಸ್ಕಿಲ್ಸ್ ಕಲ್ತು ಅಪ್ಗ್ರೇಡ್ ಮಾಡ್ಕೊಂಡು ಬೇರೆ ಕಂಪ್ನಿ ಜಂಪ್ ಆಗ್ಬೋದಿತ್ತು. ಬಟ್ ನಾ 24 ಗಂಟೆ ಸೋಷಿಯಲ್ ಮೀಡಿಯಾ ಇದ್ರಾಗೆ ಹೋದ್ಮೇಲೆ ಇಲ್ಲಿ ಅಷ್ಟೇ ಇದೇನ್ರಿ. ಇಲ್ಲಿ ಮ್ಯಾಲೆಲ್ಲ ಕೆಳಗಿಲ್ಲ, ಸ್ಟಾಗ್ನೆಂಟ್ ನಡೆದ. ಇಲ್ಲಿ ಹೆಚ್ಚಿಗೆ ಒತ್ತು ಕೊಟ್ಟಿ ಸಲುವಾಗಿ ಈ ಕಡೆ ಎಲ್ಲ ಹಿಂಗೋಯ್ತು. ಒಂದ್ ಮಾಡ್ಬೋದ್ರಿ, ಮಲ್ಟಿಪಲ್ ಆಗಲ್ಲ. ನಿಮ್ಗೆ ಯಾವ್ದಾರ ಅನಿಸ್ತದೆ ಅಂದ್ರೆ ನಾ ಈ ಕೆಲಸ ಮಾಡಬಾರ್ದಾಗಿತ್ತು? ಇಲ್ಲ, ಇದು ಬಹಳ ಹೆಲ್ಪ್ ಕೊಟ್ಟದ್ರಿ. ಲೈಕ್ ನಾ ಈಗ ಹೊರಗೆ ಹೋದ್ರು ಒಬ್ಬರೇ ಗುರ್ತಿಡ್ತಾರೆ, ಚಲೋ ಮಾಡ್ತಾರೆ. ಇನ್ನ 8-20 ಫ್ಯಾಮಿಲಿದವ್ರ ಪಾಪ ಅವ್ರು ಎದ್ದಿಂತ ಮಾತಾಡತಾರ. ನಿಮ್ದು ವಿಡಿಯೋನ ಐನಾಪುರ್ ಪೇಡ ನೋಡಿನ್ರಿ ಅಲ್ಲ, ತಣಿ ಬಲ್ಲಿ ಎಷ್ಟ್ ಬಾರಿ ಮಾಡಿರಿ, ನಿಮ್ ಕಂಟೆಂಟ್ ಚಲೋ ಇರ್ತಾವ. ಈಗ ಮೊದಲ ನನಗ್ ಬಾಜು ಮನೆದವ್ರೆ ಗೊತ್ತಿರ್ಲಿಲ್ಲ. ಕಲಬುರಗಿ ಕುನ ಪಕ್ಕ ಕುನ ಹಿಡಿತದ್ರಿ, ಹೊರಗಿನೂ ಕುನ ಹಿಡಿತಾರ. ನಿಮ್ ಕಲಬುರಗಿ ಹೊರಗೂ ಕುನ ಹಿಡಿತಾರ. ಕಲಬುರಗಿ ಹೊರಂಗೆ ಅಂದ್ರೆ ನಾ ದಿನೇಶ್ ನಾವ್ ಮನೆ ಕುಂತಿದ್ವಿ ಸುಮ್ ಟೈಮ್ ಪಾಸ್ ಮಾಡ್ಕೋತ. ರಾತ್ರಿ 11 ಆಯ್ತು. ರಾತ್ರಿ ಸ್ಟೇಷನ್ ಕಡೆ ಹೋಗಿದ್ವಿ. ಅಲ್ಲಿ ಒಬ್ಬರು ಯಾರೋ ಬಂದಾರ ಹಿಂಗ ಫುಲ್ ಕುಡ್ದಿದ್ದ ಬಂದ. ಏ ಹಣ ನೀವ್ ಅಡಿಗೆ ಮನೆ ಸೆಲ್ಫಿ ಅಂದ. ಆಯ್ತು ಅಣ್ಣ ನೀವ್ ಚಸ್ಮಾ ಹಾಕೊಂಡ್ರೆ ಅಷ್ಟೇ ಸೆಲ್ಫಿ ತಗೋತಿ, ನೀ ಸ್ಪೆಕ್ಸ್ ಹಾಕೊಂಡ್ರೆ ಸೆಲ್ಫಿ ತಗೋತ. ಇಲ್ಲ ಅಣ್ಣ ತಂದಿಲ್ಲ, ಇಲ್ಲ ನೀ ಹಾಕೊಳ್ಳೇಬೇಕು. ಮತ್ತೆಲ್ಲ ಕಿಸ್ತಾಗ ಚೆಕ್ ಮಾಡಿದ್ರೆ ಇತ್ತು. ಏ ಅಣ್ಣ ಹಾಕೊಂಡಿ ಬಳ್ಳಾರಿದವ ಇದ್ದಾವ. ಸ್ವಲ್ಪ ಮಂದಿ ಗುರುತು ಹಿಡಿತೇವೆ. ಅದು ಫೀಲಿಂಗ್ ಇರ್ತದೆ ಇತ್ತರಿ. ಸ್ವಲ್ಪ ಏನೋ ನಾವ್ ಯಾರೂ ಇಲ್ಲ, ನಮ್ ಬಾಜು ಮನಿದವ್ರಿಗೆ ಗುರುತಿಡಿದಿಲ್ಲ. ಸ್ವಲ್ಪ ಜನ ರೆಕಗ್ನೈಸ್ ಮಾಡ್ತಾರಲ್ಲ. ಬಟ್ ಅದು ಹೆಲ್ಪ್ ಮಾಡದ್ರಿ ಒಂದು ಲೆವೆಲಿಗೆ. ನನಗ್ ಯಾರ್ಯಾರೋ ಗೊತ್ತಿರ್ಲಾರ್ದವ್ರೆಲ್ಲ ಹಿಂಗ್ ಅವ್ರ ಜೊತೆಗ್ ಕುಂದ್ರದು ಒಂದ್ ಹೆಲ್ಪ್ ಆಗತ್ತೆ ಅದ್ರಲ್ಲಿ. ಬೆನ ಬೆನ್ನಿಗೆ ಸೋಷಲ್ ನಿಮ್ಮ ಏನ್ ಪೇಜ್ ಬ್ಲಾಕ್ ಅಲ್ಲತ್ತು ಅಂದ್ರೆ ಏನ್ ರೀಸನ್ ಏನು
ಅಥವಾ ನಿಮ್ಗೆ ಬ್ಲಾಕ್ ಆದಾಗ ಏನ್ ಅನ್ಸುತ್ತೆ? ರೀಸನ್ ಅಂದ್ರೆ ಒಂದು ರಿಪೋರ್ಟ್ ಆಗಿತ್ತು, ಹಳಿ ಪೇಜ್ ಲಿಂದ ಅದು ಹಾಕಿದ್ದು ರಿಪೋರ್ಟ್ ಆಯ್ತು. ಅದು ಒಂದ್ಸಲ ರಿಪೋರ್ಟ್ ಆದ್ಮೇಲೆ ಏನಾಗ್ತದ, ಅದೇ ಸೇಮ್ ಇಮೇಲ್ ಐಡಿ ಸೇಮ್ ಕಾಂಟ್ಯಾಕ್ಟ್ ನಂಬರ್ ಯೂಸ್ ಮಾಡಿದ್ವಿ ಅಂದ್ರೆ ಮತ್ತೆ ರಿಪೋರ್ಟ್ ಬ್ಲಾಕ್ ಲಿಸ್ಟಿಗೆ ಹೋಗ್ಬಿಡ್ತಾರೆ ಇನ್ಸ್ಟಾಗ್ರಾಮ್. ನಮಗ ಮೆಟಾದವ್ರ ಜೊತೆ ಕಾಂಟ್ಯಾಕ್ಟ್ ಇತ್ತಂದ್ರೆ ಏನೂ ಆಗಲ್ಲ, ನಮ್ಗೆ ಮೆಟಾದವ್ರ ಅಷ್ಟು ಕಾಂಟ್ಯಾಕ್ಟ್ ಇಲ್ಲ, ಓಕೆ. ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ನಾ ಪ್ರೊಸೆಸ್ ಎಂಜಾಯ್ ಮಾಡತ್ತೇನೆ. ನನಗೇನ 1 ಮಿಲಿಯನ್ ಅವ್ರಿಗೆ 2 ಮಿಲಿಯನ್ ಅದು ನನಗೆ ಡೆಸ್ಟಿನೇಷನ್ ಇಂಪಾರ್ಟೆಂಟ್ ಇಲ್ಲ, ಪ್ರೊಸೆಸ್ ಇಂಪಾರ್ಟೆಂಟ್ ಅದ. ಹೋಗ್ತೀವಿ, ಎಂಜಾಯ್ ಮಾಡ್ತೀವಿ. ಸ್ಟ್ರೀಟ್ ಸೈಡ್ ದವ್ರಂತೂ ಪಾಪ ಅವ್ರಂತೂ ಬಹಳ ಹೋದಾಗ ಬಹಳ ರೆಸ್ಪೆಕ್ಟ್ ಕೊಡ್ತಾರ. ಚಲೋದರಿ. ನಾ ಅಗಳೆ ಏನ್ ಕ್ವಶನ್ ಕೇಳ್ದಂದ್ರ, ಈಗ ಒಂದ್ ಟೈಮ್ ನಿಮ್ಗೆ ಒಂದು ವರಡ್ ನೈಫ್ ಕೊಟ್ಟೇವ್ ಅಂದ್ರ ಹೋಗಿ ನಾವು ಮತ್ತೆ ಹೋಗಿದ್ದು ಚೇಂಜ್ ಮಾಡ್ತೀನಿ, ಅಥವಾ ನಾ ಒಂದ್ ಯಾವ್ದೋ ರಾಂಗ್ ಸ್ಟೆಪ್ ತಗೊಂಡಿನಿ ಇದನ್ನ ಚೇಂಜ್ ಮಾಡ್ತೀನಿ, ಆ ಟೈಪ್ ನಿಮ್ಗೆ ಯಾವ್ದಾರ ಅನಿಸ್ತೇನೆ ಒಂದ್ ವರಡ್ ಟೈಪ್ ಕೊಟ್ರಂತ ಅಥವಾ ಇದು ಮಾಡಬಾರ್ದಾಗಿತ್ತು ನಾ ಮಾಡಿನಂತ ಯಾವ್ದಾರ ಒಂದ್ ಪಶ್ಚಾತ್ತಾಪ ಹಂಗೇನ್ರ ಅನಿಸ್ತೇನೆ? ಟೈಪ್ ಅಂದ್ರೆ ಇನ್ನೊಂದು ಫಸ್ಟ್ ನನ್ನ ವ್ಯಾಲ್ಯೂ ನಂಗೆ ಗೊತ್ತಿರ್ಲಿಲ್ರಿ. ಇನ್ನೊಂದು ಹಂಗಾಗಿದ್ದು ಚೇಂಜ್ ಮಾಡಕ್ ಆಯ್ಸದೇನೋ ಯಾವ್ದಾರ ಒಂದ್ ಟರ್ನಿಂಗ್ ಪಾಯಿಂಟ್, ನಾ ಇಲ್ಲಿಂದ ಈ ರೂಟ್ ಈ ಕಡೆ ತಗೋಬೇಕಂತ ಹೇಳಂದ್ರೆ ರೂಟ್ ಚೇಂಜ್ ಆಗಿತ್ತು 2022ದಾಗ ಬಾಳ ರೂಟ್ ಸ್ವಲ್ಪ ಇದಾಗಿತ್ತು. ಇನ್ನೊಂದು ನಾ ಹೇಳ್ತೀನಿ ಕೇಳ್ರಿ, XYZ ಯಾರೇ ಪರ್ಸನ್ ಇರ್ಲಿ, ನಿಮಗ್ ಟಾಕ್ಸಿಸಿಟಿ ಅನ್ಸ್ಲಾಗತ್ತಿತ್ತು ಅಲ್ಲೇ ಕಟ್ ಡೌನ್ ಮಾಡ್ಕೋಬೇಕು. ಇನ್ನೊಂದು ನಿಮ್ಗೆ ಡಿಸ್ರೆಸ್ಪೆಕ್ಟ್ ಆಗ್ಲಾಗತ್ತಿತ್ತು, ಹರ್ಟ್ ಆಗ್ಲತ್ತಿತ್ತು ಅಂದ್ರೆ ಸ್ಟೆಪ್ ಡೌನ್ ಮಾಡ್ಕೋಬೇಕು. ಎಲ್ಲನೂ ಸಹಿಸ್ಕೋಬಾರ್ದು. ಈಗ ಮನುಷ್ಯಕ್ ಓವರ್ ಪೇಷನ್ಸ್ ಇರಬಾರ್ದು. ಈಗ ನಮ್ಗೆ ಬೈದ್ರಿ ಅಂತ ತಿಳ್ಕೊರಿ, ನಂಗೆ ಹರ್ಟ್ ಆಗಿ ನಾ ನಿಮ್ದಿಂದ ಕಟ್ ಡೌನ್ ಮಾಡ್ಕೋಬೇಕು. ನೆಕ್ಸ್ಟ್ ಮತ್ತೆ 5 ನಿಮಿಷ ಆದ್ಮೇಲೆ ನಿಮ್ ಜೊತೆ ಮತ್ತೆ ಟೈಮ್ ಪಾಸ್ ಮಾಡ್ಬೇಕು, ಒಂದು ಲೆವೆಲಿಂಗ್ ಮಾಡ್ಬೇಕು. ಕಂಟಿನ್ಯೂಸ್ ಹಿಂಗ್ ಟಾಕ್ಸಿಸಿಟಿ ಬೆಳ್ಕೊಂತ ಹೋಯ್ತು ಅಂದ್ರೆ ನಮ್ದು ಒಂದು ರೆಸ್ಪೆಕ್ಟ್ ಇರ್ತದ. ಅಲ್ಲಿ ಸ್ಟೆಪ್ ಡೌನ್ ಆಗ್ಬೇಕಿತ್ತ, ಸ್ಟೆಪ್ ಡೌನ್ ಆಗಿಲ್ಲ. ಒಂದ್ XYZ ಅದನ್ನ ಅಲ್ಲೇ ಬಿಟ್ಟಿದಂದ್ರೆ ಇಷ್ಟೊತ್ತಿಗೆ ನಾ 200ಕ್ಕೆ ಹೋಗ್ತಿದ್ದೆ. ಅದು ಇನ್ನೊಂದು ಡೌನ್ಫಾಲ್ ಬೇಕ್ರಿ ಜೀವನದಾಗ. ಅದು ಸುಖ ಜೀವನ ಇರಲ್ರಿ. ಯಾವಾಗ ಗಾಡಿ ಹೈವೇ ಮೇಲೆ ಹೋಗಲ್ಲ, ಸ್ವಲ್ಪ ಹಳ್ಳಿನೂ ನೋಡ್ಬೇಕಾಗ್ತದೆ. ಕಚ್ಚಾ ರೋಡ್ ನೋಡಿದಾಗೆ ಜೀವನ ವ್ಯಾಲ್ಯೂ ಗೊತ್ತಾಗ್ತದೆ. ಇದು ಅದ್ರ ಅದು ನಾ ಯಾಕೆ ಗೊತ್ತ್ರಿ, ಅದು ಆದ್ಮೇಲೆ ನಾ ಬಿಟ್ಟ ಮೇಲೆ ಪೇಜ್ ಬಿಟ್ಮೇಲೆ ಅವಾಗ ಗೊತ್ತಾಯ್ತ್ರಿ ಯಾರು ರಿಯಲ್ ಫಾಲೋವರ್ಸ್, ಯಾರು ನನಗೆ ಕೇಳಾಗತ್ತಾರ. ನನಗೆ ಅದ್ ನಾ ಲಿಟ್ರಲಿ ನನಗೊಬ್ಬರು ಮೆಸೇಜ್ ಮಾಡಿದ್ರು ಅಡಿಗೆ ಮನೆ ಇದ್ದಾಗೆ, ಇಲ್ಲ ನಿಮಗ ಸ್ವಲ್ಪ ಜನ ಬೆಳೆಸ್ಬೇಕಂತ ನಿಂತಾರಿ ಅಂತ. ನಾ ರೇಸ್ನಾಗೆ ಇಲ್ಲ ಅಂದ. ನಾ ಬೇರೆ ಕಡೆಗೆ ಓಡ್ಲಾಗತ್ತೇನ್ರಿ, ನೀವ್ ಎಲ್ಲ ಓಡಾತಿರ್ ಗೊತ್ತಿಲ್ಲ. ನಾನ್ ರೂಟ್ನ ನಾ ಇದ್ದೀನಿ, ನಾನ್ ರೂಟ್ನಾಗ ಯಾರು ಇಲ್ಲ. ನಾವ್ ಬೀಳಿಸ್ತೀರಿ. ನನ್ ಲಿಟ್ರಲಿ ಒಬ್ರು ಮೆಸೇಜ್ ಹಾಕಿದ್ರು, ಪರ್ಸನ್ ಮೆಸೇಜ್ ಹಾಕಿದ್ರು, ಇಲ್ಲ ನಿಮಗ ಬೇರೆ ಫುಡ್ ಬ್ಲಾಗರ್ಸ್ ಹಂಗ್ ಮಾಡತ್ತಾರ, ಮಾಡ್ರಿ ಅಂದ. ನಾ ರೇಸ್ನಾಗೆ ಇಲ್ಲ, ನಾ ಪ್ಯಾಷನ್ ಸಲುವಾಗಿ ಬಂದಿನಿ. ನನಗ ಟೆನ್ಷನ್ ಆಗದ ಕಂಪ್ನಿದಾಗ ನಾ ಮಜಾ ಮಾಡಕ್ ಬಂದಿನಿ. ಬಿಡಿಸ್ರಿ ಬಟ್ ನಾನೇ ಬಿದ್ರಿ. ಯಾರೋ ಬಿಡ್ಸಕಿನ ಬದಲ ನಾನೇ ಬಿದ್ರಿ. ಬಟ್ ಮತ್ತೆ ದೊಡ್ಡತ್ತು ಇಲ್ಲ ಓಡ್ಬೇಕಾಗ್ತದೆ. ಸೋಲ್ಬೇಕಂತ ಅವಾಗ ಗೊತ್ತಾಯ್ತು ನನಗೆ ರಿಯಲ್ ಲೈಕ್ ಯಾರು ಲೈಕ್ ಮಾಡ್ತ. ಅವಾಗ ನಂದು ವ್ಯಾಲ್ಯೂ ಅವಾಗ ಗೊತ್ತಾಯ್ತಿರ ನನಗೆ. ನೀವ್ ಚಲೋ ಮಾತಾಡ್ತೀರಿ, ಚಲೋ ಎಕ್ಸ್ಪ್ಲೋರ್ ಮಾಡ್ತೀರಿ. ಬಹಳ ಮಂದಿ ಸ್ಟ್ರೀಟ್ಸ್ ಅದು ಕಂಟಿನ್ಯೂಸ್ ಕಾಲ್ ಮಾಡೋರು, ಯಾಕಣ ಬರ್ಲಾಗಿದೆಲ್ಲ. ಅವಾಗ ನನಗೆ ಗೊತ್ತೈತಿ ನಂದು ಏನೋ ಸ್ವಲ್ಪ ಮಂದಿ ನೋಡ್ತಾರ್ರಿ, ಒಂದ್ ವ್ಯಾಲ್ಯೂ ಅದ. ಅವಾಗ ಏನ್ ಇರ್ಲಿಲ್ರಿ ವ್ಯಾಲ್ಯೂ ಗಿಲ್ಲಿ, ಸುಮ್ ಮಾಡ್ತಿದ್ವಿ, ಓಡಾಡ್ತಿದ್ವಿ. ಆ ಬ್ರೇಕ್ ಒಂದು 5-6 ಮಂತ್ಸ್ ಒಳಗೆ ನನಗೆ ಗೊತ್ತಾಯ್ತ್ರಿ ಏನ್ ಸುದ್ದಿ. ಲಾಸ್ಟ್ ಏನ್ ಹೇಳ್ಬೇಕಂದ್ರ ಯಾರನ್ನ ಬೈದಾರ ಏನ್ರಿ ಹುಚ್ಚಾಟ ಯಾಕೆ ಮಾಡ್ತೀವಿ ಬಿಡು ಅಂತ ಹೇಳಿ. ಹಂಗೇನ್ ಯಾರು ಬೈದಿಲ್ಲ. ಬಟ್ ಸ್ಟಾರ್ಟಿಂಗ್ ವಿಡಿಯೋ ಮಾಡಕ್ ಹೋದ್ರೆ ಅವ್ರಂತೂ ಬ್ಯಾಡ್ ಅಂತಿದ್ರು. ಒಬ್ಬರೊಬ್ರು ನೀವು ಕ್ಯಾಮ್ರಾ ತಗೊಂಡ್ ಬಂದ್ರು ನಿಮ್ಗೆ ಅಲೋ ಮಾಡಲ್ಲ ಅಂತಿದ್ದಾರೆ.